ಇತ್ತ ಪರಪ್ಪನ ಅಗ್ರಹಾರ ಜೈಲಿನ ಬಳಿಯಲ್ಲೂ ಕೂಡ ಎಚ್.ಡಿ. ರೇವಣ್ಣ ಅವರ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ರೇವಣ್ಣ ಅವರಿಗೆ ಬೇಲ್ ಸಿಗ್ತಾ ಇದೆ. ಕಾರ್ಯಕರ್ತರು ಪರಪ್ಪನ ಅಗ್ರಹಾರ ಜೈಲಿನ ಬಳಿಯಲ್ಲೂ ಕೂಡ ಸಂಭ್ರಮಿಸಿದ್ದಾರೆ. ಮಾಜಿ ಸಚಿವ ರೇವಣ್ಣ ಪರವಾಗಿ ಘೋಷಣೆ ಕೂಗಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹರ್ಷೋದ್ಗಾರ ಮಾಡಿದ್ದಾರೆ. ಹೊಳೆನರಸೀಪುರದಿಂದ ಬಂದು ಬೀಡು ಬಿಟ್ಟಿದ್ದ ಕಾರ್ಯಕರ್ತರು ಪರಪ್ಪನ ಅಗ್ರಹಾರ ಜೈಲಿನ ಬಳಿಯಲ್ಲೂ ಕೂಡ ಸಂಭ್ರಮಿಸಿದ್ದಾರೆ. ಜಾಮೀನು ಮಂಜೂರು ಆಗಿದ್ದಕ್ಕೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಇನ್ನು ಯಾವಾಗ ಜಾಮೀನು ಮಂಜೂರಾಯಿತು ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ. ಇದೀಗ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಲ್ಲಿ ಸಂತಸ ಮೂಡ್ತಾ ಇದೆ. ಕುಮಾರಣ್ಣವರಿಗೆ, ಎಚ್.ಡಿ. ರೇವಣ್ಣನವರಿಗೆ, ದೇವೇಗೌಡರವರಿಗೆ ಸರ್ ಇವತ್ತು ಸರ್ ನೀವು ಅಲ್ಲೇ ಇರಿ. ಎಚ್.ಡಿ. ರೇವಣ್ಣಕ್ಕೆ, ಎಚ್.ಡಿ. ರೇವಣ್ಣಕ್ಕೆ, ಗೌಡರ ಗೌಡ, ಗೌಡರ ಗೌಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಎಚ್.ಡಿ. ರೇವಣ್ಣ ಅವರ ರಾಜಕೀಯ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಕತ್ತಲು ಕವಿತಾ ಇತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿಯಾಗಿ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲ ಕೂಡ ಉಂಟಾಗಿತ್ತು. ಮುಂದೆ ಹಾಸನದ ರಾಜಕೀಯ ಏನಾಗುತ್ತೆ ಅನ್ನುವಂಥ ಒಂದು ಆತಂಕ ಕೂಡ ಇತ್ತು. ಇದೀಗ ರೇವಣ್ಣ ಅವರಿಗೆ ಬೇಲ್ ಸಿಗ್ತಾ ಇದ್ದಂತೆ ಅಭಿಮಾನಿಗಳು ಕಾರ್ಯಕರ್ತರಲ್ಲಿ ಸಂಭ್ರಮ ಕಾಣ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು ಅಂತ? ಸಂತೋಷ್, ಈಗಾಗಲೇ ಹಾಸನದ ಹೊಳೆನರಸೀಪುರದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣರ ಅಭಿಮಾನಿಗಳು ಕೂಡ ಪಟಾಕಿ ಸಿಡಿಸಿ ಸಾಕಷ್ಟು ಸಂಭ್ರಮವನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಒಂದು ಕಡೆ ಷರತ್ತುಬದ್ಧ ಜಾಮೀನು ಕೂಡ ಈಗಾಗಲೇ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಕೊಟ್ಟಿರುವಂಥದ್ದು. ನಾಳೆ ಜೈಲಿನಿಂದ ಬಿಡುಗಡೆಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗಾಗಲೇ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಈಗಾಗಲೇ ರೇವಣ್ಣ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮ ಕೂಡ ಮನೆ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಪಟಾಕಿ ಸಿಡಿಸುವುದರ ಮುಖಾಂತರ ಒಂದಿಷ್ಟು ಆಕ್ರೋಶಗಳನ್ನು ಕೂಡ ಹೊರಹಾಕಿರುವಂಥದ್ದು. ಯಾಕಂತಂದರೆ ರೇವಣ್ಣ ಕೂಡ ಸಾಕಷ್ಟು ಯಾವುದೇ ತಪ್ಪು ಮಾಡಿಲ್ಲ ಅನ್ನುವ ಆಕ್ರೋಶವನ್ನು ಕೂಡ ಅವರು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ರೇವಣ್ಣ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಒಂದು ಕಡೆ ಯಾವಾಗ ಷರತ್ತುಬದ್ಧ ಜಾಮೀನು ಸಿಗುತ್ತೋ ರೇವಣ್ಣಗೆ, ಹೊಳೆನರಸೀಪುರದ ಸಾಕಷ್ಟು ಈಗಾಗಲೇ ರೇವಣ್ಣನ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿರುವಂಥದ್ದು, ಸಂಭ್ರಮ ಮನೆ ಮಾಡಿದೆ. ಪಟಾಕಿ ಹೊಡೆದು ಸಾಕಷ್ಟು ಸಂತಸವನ್ನು ಕೂಡ ಹಂಚಿಕೊಂಡಿದ್ದಾರೆ. ಈಗ ಒಂದಿಷ್ಟು ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತೀವಿ, ಏನು ಅಂದರೆ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಮತ್ತೊಂದಿಷ್ಟು ಪಟಾಕಿ ಹೊಡಿಲಿಕ್ಕೆ ಈಗಾಗಲೇ ಎಲ್ಲರೂ ಕೂಡ ರೆಡಿಯಾಗಿರ್ತಕ್ಕಂಥದ್ದು. ಒಂದು ಕಡೆ ಪಟಾಕಿ ತಂದು ರೇವಣ್ಣ ಅಭಿಮಾನಿಗಳು ಕೂಡ ಈಗಾಗಲೇ ಪಟಾಕಿ ಹೊಡೆಯಲಿಕ್ಕೆ ರೆಡಿಯಾಗಿದ್ದಾರೆ. ಅವರನ್ನ ಚದುರಿಸಲಿಕ್ಕೆ ಪೊಲೀಸರು ಕೂಡ ಈಗಾಗಲೇ ಚದುರಿಸಲಿಕ್ಕೆ ಬಂದಿರುವಂಥದ್ದು. ಅಂದರೆ ರಸ್ತೆಯಲ್ಲಿ ಪಟಾಕಿ ಹೊಡೆಯುತ್ತಿರುವಂತಹ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲ ಒಂದು ಕಡೆ ರೇವಣ್ಣ ಅಭಿಮಾನಿಗಳು ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಟಾಕಿ ಹೊಡೆದು ಸಂಭ್ರಮ ಕೂಡ ಈಗಾಗಲೇ ಮನೆ ಮಾಡಿದೆ. ಅದರಲ್ಲೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣನ ತವರು ಹೊಳೆನರಸೀಪುರದಲ್ಲಿ ಈಗಾಗಲೇ ರೇವಣ್ಣನ ಅಭಿಮಾನಿಗಳಿಂದ ಪಟಾಕಿ ಹೊಡೆದು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಎಚ್.ಡಿ. ರೇವಣ್ಣ ಅವರಿಗೆ ಬೇಲ್ ಸಿಗ್ತಾ ಇದ್ದಂತೆ, ಬೇಲ್ ಸಿಗೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡ್ತಾ ಇದೆ. ಇನ್ನು JDS ಪಕ್ಷದಲ್ಲಿ, ಅದರಲ್ಲೂ ಹಾಸನದಲ್ಲಿ ಪ್ರಬಲ ನಾಯಕರಾಗಿದ್ದಂತಹ ಎಚ್.ಡಿ. ರೇವಣ್ಣ ಅವರು ಅರೆಸ್ಟ್ ಆಗ್ತಾ ಇದ್ದಂತೆ ಒಂದು ರೀತಿಯಾಗಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿತ್ತು. ಇದೀಗ ಕಾರ್ಯಕರ್ತರಲ್ಲಿ ಸಂತಸ ಮೂಡಿದೆ.